ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಒಬ್ಬ ಶಾರಿಕ್ ಹುಟ್ಕೋತಾನಲ್ಲ, ಕುಕ್ಕರ್ನಲ್ಲಿ ಬಾಂಬ್ ತಯಾರು ಮಾಡ್ತಾನೆ. ಭಟ್ಕಳದಲ್ಲಿ ಯಾಸಿನ್ ಭಟ್ಕಳು, ರಿಯಾಜ್ ಭಟ್ಕಳು ಅಲ್ಲೆಲ್ಲೋ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಭಾರತದಲ್ಲಿ ಬಾಂಬ್ ಬ್ಲಾಸ್ಟ್ನ ಯೋಚನೆ ಮಾಡ್ತಾರೆ. ಅವ್ರನ್ನೇನಂತ ಕರೆಯೋಣ? ನಾನು ಅದು ಹೇಳಿದಲ್ಲ ನಿಮಗೆ, ಅವ್ರನ್ನೆಲ್ಲ ಮುಸ್ಲಿಂ ಭಯೋತ್ಪಾದಕರಂತ ಹೇಳಿ, ತೊಂದರೆ ಇಲ್ಲ. ನೀವು ಸೈನೈಡ್ಗೆ ಚವನ್ಪ್ರಾಶ್ ಅಂದರೆ ಅಲ್ಲ, ಸೈನೈಡ್ನ ಸ್ವರೂಪ ಗುಣ ಬದಲಾಗೋದಿಲ್ಲ. ಇಲ್ಲ ಅದಿಲ್ಲ, ಇದನ್ನ ಸೈನೈಡ್ ಅನ್ಬೇಡಿ, ಚವನ್ಪ್ರಾಶ್ ಅನ್ನಿ ಅಂತ ನೋಡಿ. ಇದಕ್ಕೆ ನಾನು ಉತ್ತರ ಕೊಟ್ಟೆ ಆಲ್ರೆಡಿ. ಮುಸ್ಲಿಂ ಸಮಾಜದಲ್ಲಿ ಕೆಲವರು ಮಾಡುವ ಕೃತ್ಯದಿಂದ ಅದನ್ನು ಧರ್ಮವೇ ಇದನ್ನು ಬೋಧಿಸ್ತದೆ ಅಂತ ಹೇಳಿದರೆ ಅದು ತಪ್ಪು ಮಾಹಿತಿ ಹೋಗುತ್ತೆ. ಸೊ ಇಸ್ಲಾಮಿಕ್ ಭಯೋತ್ಪಾದನೆ ಅಂದರೆ ಅದರ ಅರ್ಥ ಏನಂದರೆ ಇಸ್ಲಾಮೇ ಇದಕ್ಕೆ ಕಾರಣ ಅಂತ ಒಂದು ಅರ್ಥ ಬರುತ್ತೆ. ಅದನ್ನೇ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದ್ರು, ಎಂದಿನವರೆಗೂ ಇಸ್ಲಾಂ ಇರುತ್ತೋ ಅವತ್ತಿನ ತನಕ ಭಯೋತ್ಪಾದನೆ ಇರುತ್ತೆ ಅಂತ ಒಂದು ಮಾತು ಹೇಳಿದ್ರಲ್ಲ, ಅವರು ಅರ್ಥೈಸಿಕೊಂಡಿರೋದು ಅದು ಹಾಗೆ. ಏನಂತ ಹೇಳಿದ್ರಿ, ಭಯೋತ್ಪಾದನೆಗೆ ಕಾರಣವೇ ಇಸ್ಲಾಂ ಅಂತ ಅವ್ರು ಹೇಳಿದ್ದಾರೆ. ನಾನು ಹೇಳ್ಕೊಳ್ತಿದ್ದೀನಿ ನೋಡಿ, ಕ್ರೈಸ್ತ ಧರ್ಮದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ, ಹಿಟ್ಲರ್ನ ಒಬ್ಬ ವ್ಯಕ್ತಿ ಎಷ್ಟೋ ಯಹೂದಿಗಳನ್ನು ಕೊಂದಾಕಿದ. ಅದಕ್ಕೆ ಕಾರಣ ಬಂದ ಕ್ರೈಸ್ತ ಧರ್ಮ ಅಲ್ಲ. ಅದೇ ರೀತಿ ಕ್ರೂಸೇಡರ್ಸ್ ಮಾಡಿರುವ ಕೆಲಸ ಬಂದು ಧರ್ಮದ ಹೆಸರಲ್ಲಿ ಮಾಡಿರೋದಲ್ಲ, ಕ್ರಿಶ್ಚಿಯಾನಿಟಿ ಅದಕ್ಕೆ ಕಾರಣ ಅಲ್ಲ. ಅದನ್ನು ನಾವು ಕ್ರಿಶ್ಚಿಯಾನಿಟಿ ಅದಕ್ಕೆ ಹೊಣೆಗಾರರಲ್ಲ. ಸೊ ನಾನು ಅದೇ ಯಾರ್ಡ್ ಸ್ಟಿಕ್ಕನ್ನು ನಾನು ಇಸ್ಲಾಂ ಕೂಡ ನೀವು ಅದನ್ನು ಉಪಯೋಗ ಮಾಡಿ ಅಂತ ಹೇಳ್ತಿದ್ದಿರೋದು ಅಷ್ಟೇ. ಕ್ರೈಮ್ ಯಾವುದು, ಕೋಮುವಾದ ಯಾವುದು ಅಂತ ಡಿಫ್ರೆನ್ಷಿಯೇಟ್ ಮಾಡುವಷ್ಟು ಬುದ್ಧಿಯನ್ನು ದೇವರು ನನಗೆ ಕೊಟ್ಟಿದ್ದಾನೆ. ಕೋಳಿ ಫಯಾಜನ್ನು ನಾವು ಇಸ್ಲಾಮಿಕ್ ಭಯೋತ್ಪಾದಕ ಅನ್ನೋದಿಲ್ಲ. ಅವನೊಬ್ಬ ರೌಡಿ, ಹೌದು, ಅವನು ಕೊಲೆಗಳನ್ನು ಮಾಡ್ದ. ಅವನ ಕೊಲೆಗಳಿಗೆ ಧರ್ಮ ಆಗಲಿ ಧರ್ಮಗ್ರಂಥ ಆಗಲಿ ಪ್ರೇರಣೆ ಅಲ್ಲ. ಅಷ್ಟರ ಮಟ್ಟಿಗೆ ಬುದ್ಧಿ ಇದೆ ನನಗೆ. ಕ್ರಿಮಿನಲ್ಗಳನ್ನು ಐ ಕ್ಯಾನ್ ಡಿಫ್ರೆನ್ಷಿಯೇಟ್, ಭಯೋತ್ಪಾದಕರನ್ನು ಐ ಕ್ಯಾನ್ ಡಿಫ್ರೆನ್ಷಿಯೇಟ್. ಐ ನೋ ಹೂಮ್ ಟು ಕಾಲ್ ಅ ಇಸ್ಲಾಮಿಕ್ ಟೆರರಿಸ್ಟ್. ಅದೇ ಟೈಪು ಕ್ರಿಶ್ಚಿಯನ್ ಟೆರರಿಸ್ಟ್ ಅಂತ ಕರಿತೀರಾ? ಕ್ರಿಶ್ಚಿಯಾನಿಟಿಗೋಸ್ಕರ ದಾಳಿ ಮಾಡಿದ್ರೆ ಅವರು ಕ್ರಿಶ್ಚಿಯನ್ ಟೆರರಿಸ್ಟು. ಅಲ್ಲ, ಒಂದು ನಿಮಿಷ, ಹಿಂದುತ್ವಕ್ಕೋಸ್ಕರ ದಾಳಿ ಮಾಡಿದ್ರೆ ಹಿಂದೂ ಟೆರರಿಸ್ಟು ಕರಿತೀರಾ? ಹೌದು, ಡೆಫಿನೆಟ್ಲಿ.